2025 ನಿಮ್ಮೆಲ್ಲರಿಗೂ ಶುಭ ಉಂಟಾಗಲಿ ಅಂತ ಹಾರೈಸ್ತೇನೆ. ಅದು ಮಾತ್ರವಲ್ಲ, 2025ರಲ್ಲಿ ದೇವರು ಕೊಟ್ಟಿರುವಂತಹ ಆಲೋಚನೆಗಳನ್ನು ನಿಮ್ಮ ಮುಂದೆ ಇಡಲಿಕ್ಕಿರುವಂಥ ಸಮಯವಾಗಿದೆ. 2025ಕ್ಕೆ ದೇವರು ಕೊಟ್ಟಿರುವಂಥ ಹೆಸರು ಲೂಕನು ಬರೆದಂಥ ಸುವಾರ್ತೆ, ಬುಕ್ ಆಫ್ ಸೆಂಟ್ ಲೂಕ್, ಚಾಪ್ಟರ್ 10 ವರ್ಸ್ 34, 34ನೇ ವಚನ. ಕನಿಕರಿಸಿ ಅವನ ಹತ್ತಿರಕ್ಕೆ ಹೋಗಿ ಅವನ ಗಾಯಗಳಲ್ಲಿ ಎಣ್ಣೆಯನ್ನು ದ್ರಾಕ್ಷಾರಸವನ್ನು ಹೊಯ್ದು ಕಟ್ಟಿ ತನ್ನ ಸ್ವಂತ ವಾಹನದ ಮೇಲೆ ಹತ್ತಿಸಿಕೊಂಡು ಛತ್ರಕ್ಕೆ ಕರೆದುಕೊಂಡು ಹೋಗಿ ಅವನನ್ನು ಆರೈಕೆ ಮಾಡಿದನು. 2025 ಫ್ರೆಶ್ ಆಯಿಲ್ ಅಂಡ್ ನ್ಯೂ ವೈನ್, ದ ಇಯರ್ ಆಫ್ ಫ್ರೆಶ್ ಆಯಿಲ್ ಅಂಡ್ ನ್ಯೂ ವೈನ್. ತಾಜಾ ಎಣ್ಣೆ ಮತ್ತು ಹೊಸ ದ್ರಾಕ್ಷಾರಸದ ವರ್ಷವಾಗಿರುತ್ತೆ. The year of fresh oil and new wine. ತಾಜಾ ಎಣ್ಣೆ ಮತ್ತು ಹೊಸ ದ್ರಾಕ್ಷಾರಸದ ವರ್ಷವಾಗಿರುತ್ತೆ. ನಾವು ಓದಿದಂಥ ವಾಕ್ಯದಲ್ಲಿ ನಾನು ಕಡೆಯದಾಗಿ ಬರ್ತೀನಿ ಅಲ್ಲಿಗೆ. ಅಲ್ಲಿ ಒಂದು ಪದ ನಾನು ಹೇಳಲಿಕ್ಕೆ ಮಾತ್ರ ಆ ವಾಕ್ಯ ಈಗ ಓದಿಸಿದ್ದು. ಎಣ್ಣೆಯನ್ನು ದ್ರಾಕ್ಷಾರಸವನ್ನು ಒಯ್ದು ಕಟ್ಟಿ ತನ್ನ ಸ್ವಂತ ವಾಹನದ ಮೇಲೆ ಹತ್ತಿಸಿಕೊಂಡು ಛತ್ರಕ್ಕೆ ಕರೆದುಕೊಂಡು ಹೋಗಿ ಅವನನ್ನು ಆರೈಕೆ ಮಾಡಿದನು. ಪ್ರಧಾನವಾದಂಥ ವ್ಯಕ್ತಿ ಇಲ್ಲಿ ಸಮರಿಯದವನು. ಫ್ರೆಶ್ ಆಯಿಲ್, ಇಬ್ರಿಯ ಭಾಷೆಯಲ್ಲಿ ಆಯಿಲ್ಗೆ ಶೆಮನ್, ಫ್ರೆಶ್ ಅಥವಾ ನ್ಯೂ ಎನ್ನುವಂಥ, ಅದಕ್ಕೆ ಚಾದಾಶ್ ಅಂತಾರೆ. ಚಾದಾಶ್, ನ್ಯೂ ಆರ್ ಫ್ರೆಶ್. ಇದರ ಪ್ರತ್ಯೇಕತೆ, ಈ ಎಣ್ಣೆಯ ಪ್ರತ್ಯೇಕತೆ, ತಾಜಾ ಎಣ್ಣೆಯ ಪ್ರತ್ಯೇಕತೆ, ಎ ಸ್ಪಿರಿಚುವಲ್ ರಿನ್ಯೂವಲ್ ಅಂಡ್ ರಿಫ್ರೆಶ್ಮೆಂಟ್. ಆತ್ಮಿಕವಾಗಿ ತಾಜಾತನ, ಒಂದು ಹೊಸತನ, ಒಂದು ಫ್ರೆಶ್ನೆಸ್ ಉಂಟಾಗುವುದು. 2, ಪರಿಶುದ್ಧಾತ್ಮನ ಹೀಗೆ ಹೇಳಿದನು, ಹೀಲಿಂಗ್ ಅಂಡ್ ರಿಸ್ಟರೇಷನ್. 2 ಕಾರ್ಯ ನಡೆಯುತ್ತೆ, ರೋಗ ಸೌಖ್ಯಗಳು ಮತ್ತು ಪುನಃಸ್ಥಾಪನೆಗಳು ನಡೆಯುತ್ತೆ. 3ನೇದಾಗಿ ಜಾಯ್ ಅಂಡ್ ಸೆಲೆಬ್ರೇಷನ್, ಸಂತೋಷ ಮತ್ತು ಅದರ ಉಲ್ಲಾಸದ ಆರ್ಭಟ ಇಲ್ಲಿ ಇರುತ್ತೆ. 4ನೇದಾಗಿ ಪವಿತ್ರಗೊಳಿಸುವುದು, ಕಾನ್ಸಕ್ರೇಷನ್ ಅಂಡ್ ಅನಾಯಿಂಟಿಂಗ್ ಫಾರ್ ಸರ್ವಿಸ್. ನಿಮ್ಮನ್ನು ಪವಿತ್ರಗೊಳಿಸಿ ಅಭಿಷೇಕಿಸಿ ದೇವರ ಸೇವೆಗಾಗಿ ದೇವರು ಉಪಯೋಗಿಸಕ್ಕೆ ಹೋಗ್ತಾನೆ ಎಂಬುದಾಗಿದೆ. ಆಮೇನ್. ವೈನ್ ಅದರ ಪ್ರತ್ಯೇಕತೆ, ಅದರ ಇಬ್ರಿಯ ಭಾಷೆಯಲ್ಲಿ ಯಾಯಿನ್, YAYIN, ಯಾಯಿನ್ ಮೀನ್ಸ್ ವೈನ್. ಹೊಸದು, ನ್ಯೂ, ಫ್ರೆಶ್ ಅನ್ನೋದಕ್ಕೆ ಅಗೈನ್ ಚಾದಾಶ್, ತಾಜಾ ಎಣ್ಣೆ ಮತ್ತು ಹೊಸ ದ್ರಾಕ್ಷಾರಸ.
ಇದು ಎರಡು ಒಟ್ಟಿಗೆ ಹೋಗುತ್ತೆ. ಯೇಸು ಸ್ವಾಮಿ ಒಳ್ಳೆಯ ಸಮರ್ಯನ ಕುರಿತು ಮಾತನಾಡುವಾಗ ಎಣ್ಣೆ ಮತ್ತು ದ್ರಾಕ್ಷಾರಸ ಒಟ್ಟಿಗೆ ಬಂದ ಹಾಗೆ ಆತ್ಮಿಕವಾದಂಥ ನವೀಕರಣ, ಟ್ರಾನ್ಸ್ಫರ್ಮೇಷನ್, ಆತ್ಮಿಕವಾಗಿದಂಥ ಬದಲಾವಣೆಗಳು, ಜಾಯ್ ಅಂಡ್ ಸೆಲೆಬ್ರೇಷನ್, ಸಂತೋಷ ಮತ್ತು ನಿಮ್ಮ ಜೀವನದಲ್ಲಿ ಆನಂದದ ಆರ್ಭಟ, ಉಲ್ಲಾಸ. ಮೂರನೇದಾಗಿ, ಎಲ್ಲೆಲ್ಲಿ ವೈನ್ ಇರುತ್ತೋ, ದ್ರಾಕ್ಷಾರಸ ಇರುತ್ತೋ, ಅಬೆಂಡೆನ್ಸ್ ಅಂಡ್ ಪ್ರಾಸ್ಪೆರಿಟಿ, ಅದು ಸಮೃದ್ಧಿಯನ್ನ ಮತ್ತು ನಿಮ್ಮ ವೃದ್ಧಿಯನ್ನ ತೋರಿಸುತ್ತದೆ. ಪ್ರಾಸ್ಪೆರಿಟಿ, ಸಮೃದ್ಧಿ, ಅಬೆಂಡೆನ್ಸ್, ಏರಳವಾಗಿ, ಮಿತಿ ಇಲ್ಲದಷ್ಟು, ಅಸಂಖ್ಯವಾದ ರೀತಿಯಲ್ಲಿ ದೇವರು ನಿಮ್ಮನ್ನ ಆಶೀರ್ವಾದ ಮಾಡ್ತಾನೆ. ನಾಲ್ಕನೇದಾಗಿ, ದ ನ್ಯೂ ಕವೆನೆಂಟ್ ಅಂಡ್ ಗಾಡ್ಸ್ ಕಿಂಗ್ಡಮ್. ದ್ರಾಕ್ಷಾರಸ ಯಾವಾಗಲೂ ಹೊಸ ಒಡಂಬಡಿಕೆಯನ್ನು ತೋರಿಸುತ್ತೆ ಮತ್ತು ದೇವರ ರಾಜ್ಯವನ್ನು ತೋರಿಸುತ್ತೆ. ಅನೇಕ ಕಾರ್ಯಗಳಿದೆ, ನಾನು ಅದನ್ನು ಹೇಳ್ತಾ ಬರ್ತೇನೆ, ಗಮನಿಸ್ರಿ. ಎರಡು, ಎಣ್ಣೆ ಮತ್ತು ದ್ರಾಕ್ಷಾರಸ, ಇದು ಎರಡು ರೀತಿಯ ಪ್ರಧಾನವಾದ ಕಾರ್ಯಗಳನ್ನು ತೋರಿಸುತ್ತೆ. ಒಂದನೇದಾಗಿ ಪರಿಶುದ್ಧಾತ್ಮನ ಅಭಿಷೇಕ ಮತ್ತು ಪರಿಶುದ್ಧಾತ್ಮನ ಸಂಬಂಧವನ್ನು ತೋರಿಸುತ್ತದೆ. ಪರಿಶುದ್ಧಾತ್ಮನ ಕ್ರಿಯೆಗಳನ್ನು ತೋರಿಸುತ್ತದೆ. ಎಣ್ಣೆ ಮತ್ತು ದ್ರಾಕ್ಷಾರಸ, ಇದು ಎರಡು ಒಂದೇ ರೀತಿಯಲ್ಲಿ ಪರಿಶುದ್ಧಾತ್ಮನ ಅಭಿಷೇಕ, ಪರಿಶುದ್ಧಾತ್ಮನ ಸಂಬಂಧ, ಪರಿಶುದ್ಧಾತ್ಮನ ಕ್ರಿಯೆಗಳನ್ನು ತೋರಿಸುತ್ತದೆ. ಎರಡನೇದು, ದೇವರು ಕೊಡಲಿಕ್ಕೆ ಹೋಗುವ ಸಮೃದ್ಧಿಯನ್ನ, ಪ್ರಾಸ್ಪರಿಟಿಯನ್ನು ತೋರಿಸುತ್ತದೆ. ಪ್ರಾಸ್ಪರಿಟಿಯನ್ನು ತೋರಿಸುತ್ತದೆ. ಹಾಗಾದರೆ ಈ ವರ್ಷ ದೇವರು ಕೊರತೆ ಇಲ್ಲದಂತೆ ಸಮೃದ್ಧಿಯಾಗಿ ಅಭಿಷೇಕದೊಂದಿಗೆ ಪವಿತ್ರಾತ್ಮನ ಕ್ರಿಯೆಗಳು ತೋರಿ ಬರುವ ಹಾಗೆ, ಪವಿತ್ರಾತ್ಮನೊಂದಿಗೆ ಒಂದು ಸಂಬಂಧ ಬೆಸೆಯುವ ಹಾಗೆ ನಿಮ್ಮನ್ನ ದೇವರು ಆಶೀರ್ವಾದ ಮಾಡುವ ಲಕ್ಷಣಗಳಾಗಿರುತ್ತದೆ. ಇದೆರಡು, ಎಣ್ಣೆ ಮತ್ತು ದ್ರಾಕ್ಷಾರಸ, ಇದು ಎರಡು ದೇವರ ಆಶೀರ್ವಾದವನ್ನ ತೋರಿಸುವಂಥದ್ದಾಗಿರುತ್ತೆ. ಶಾಪವು ನೀಗಿ ಆಶೀರ್ವಾದದ ಕಡೆ ದೇವರು ತನ್ನ ಜನರನ್ನು ನಡೆಸುವಾಗ, ಹಳೆಯ ಒಡಂಬಡಿಕೆಯಲ್ಲಿ ಪ್ರವಾದಿಗಳು ಸಾಧಾರಣವಾಗಿ ಉಪಯೋಗಿಸುತ್ತಿದ್ದ ಎರಡು ಪ್ರಧಾನವಾದ ಮಾತುಗಳು, ಅದು ಎರಡು ಪರಿಶುದ್ಧಾತ್ಮನಿಗೆ ಸಂಬಂಧಪಟ್ಟಂತ ಪ್ರಧಾನವಾದಂಥ ಮಾತುಗಳಾಗಿತ್ತು. ಫ್ರೆಶ್ ಆಯಿಲ್ ಅಂಡ್ ನ್ಯೂ ವೈನ್, ಇದು ಎರಡು ಶಾಪದಿಂದ ನೀಗಿಸಿ ಆಶೀರ್ವಾದದ ಕಡೆಗೆ ಜನರನ್ನ ದೇವರು ನಡೆಸುವಾಗ ಪ್ರವಾದಿಗಳು ಕೂಗಿ ಹೇಳ್ತಾ ಇದ್ದಂಥ ಮಾತು ಫ್ರೆಶ್ ಆಯಿಲ್ ಅಂಡ್ ನ್ಯೂ ವೈನ್, ಹೊಸ ದ್ರಾಕ್ಷಾರಸದ ಕುರಿತು ಮಾತನಾಡ್ತಾ ಇದ್ರು. ಪರಿಶುದ್ಧಾತ್ಮನಿಗೆ ಸಂಬಂಧಪಟ್ಟಂತ ಪ್ರಧಾನವಾದಂಥ ವಾಕ್ಯ ಒಂದು ಸಮುವೇಲನ ಪುಸ್ತಕದಲ್ಲಿ ನಾವು ಕಾಣ್ತೇವೆ. ಬುಕ್ ಆಫ್ ಫಸ್ಟ್ ಸ್ಯಾಮುಯಲ್ ಚಾಪ್ಟರ್ 16, 16ನೇ ಅಧ್ಯಾಯ, ವರ್ಸ್ 13. ಸಮುವೇಲನು ಎಣ್ಣೆಯ ಕೊಂಬನ್ನು ತೆಗೆದುಕೊಂಡು ಅವನನ್ನು ಅವನ ಸಹೋದರರ ಮಧ್ಯದಲ್ಲಿ ಅಭಿಷೇಕಿಸಿದನು. ಅವನ ಸಹೋದರರ ಮಧ್ಯದಲ್ಲಿ ಅಭಿಷೇಕಿಸಿದನು.
ಮುಂದಿನ ಪದ ಬಹಳ ಇಂಪಾರ್ಟೆಂಟ್. ಕೂಡಲೇ ಯೆಹೋವನ ಆತ್ಮವು ದಾವೀದನ ಮೇಲೆ ಬಂದು ನೆಲೆಗೊಂಡಿತು. ಆಮೆನ್, ಆಮೆನ್. ಎಣ್ಣೆ ಬರ್ತಿದ್ರೆ ಪರಿಶುದ್ಧಾತ್ಮನು ಚಲಿಸೋಕೆ ಆರಂಭ ಮಾಡ್ತಾನೆ. ಇವತ್ತು ಯೇಸುವಿನ ನಾಮದಲ್ಲಿ 2025ರಲ್ಲಿ ಕರ್ತನು ಈ ಸಭೆಗೆ ದೇವರು ಆಲೋಚನೆ ಕೊಡ್ತಾ ಇರೋದು, ಎಣ್ಣೆಯನ್ನು ನಾನು ಕಳಿಸ್ತಾ ಇದ್ದೀನಿ ಅಂದ್ರೆ ಪರಿಶುದ್ಧಾತ್ಮನ ಚಲನೆ ಈ ಸಭೆಯಲ್ಲಿ ದೇವರು ಆರಂಭ ಮಾಡಿದ್ದಾನೆ ಎಂಬುದಾಗಿದೆ. ಅದು ಒಬ್ಬರು ಮಾತ್ರ ಆಮೇಲೆ ಹೇಳ್ರಿ. ಹಳೆ ಒಡಂಬಡಿಕೆಯಲ್ಲಿ ಹೊಸ ಒಡಂಬಡಿಕೆಯಲ್ಲೂ ಆತ್ಮನ ಚಲನೆಗೆ ಸಂಬಂಧಪಟ್ಟದಾಗಿದೆ ಎಣ್ಣೆ. ಹಳೆ ಒಡಂಬಡಿಕೆಯಲ್ಲಿ ಆಗಬಹುದು, ಹೊಸ ಒಡಂಬಡಿಕೆಯಲ್ಲಿ ಆಗಬಹುದು. ಆತ್ಮದ ವಿಷಯ ಬಂದ್ರೆ ಎಣ್ಣೆ ಅಲ್ಲಿ ಕಾಣಿಸ್ಕೊಳ್ಳುತ್ತೆ. ದಾವೀದನು ಪರಿಶುದ್ಧ ಆತ್ಮನಿಂದ ಅಭಿಷೇಕಿಸಿದ್ದಾನೆ ಎಂಬುದಕ್ಕೆ ಗುರುತು ಎಣ್ಣೆ ಅವನ ಮೇಲೆ ಬಿದ್ದಿದ್ದರಿಂದ. ಹಲ್ಲೆಲೂಯಾ. ನನ್ನ ಆಲೋಚನೆ ಕಡೆಗೆ ಬರ್ತಾ ಇದ್ದೇನೆ. ಅವನ ಮೇಲೆ ಎಣ್ಣೆ ಬೀಳುವುದರ ಮೂಲಕ ಅವನ ಅಭಿಷಕ್ತನು ಎಂದು ಕರೆಸಲ್ಪಟ್ಟನು. ಈ ವರ್ಷದಲ್ಲಿ ಕೆಲವರ ಮೇಲೆ ದೇವರು ಇಂಥ ಅಭಿಷೇಕ ಏನೆಂಬುದನ್ನು ತೋರಿಸುವ ಹಾಗೆ, ಅನೇಕರು ಕಾಣುವ ಹಾಗೆ, ಹಲ್ಲೆಲೂಯಾ, ಎಣ್ಣೆ ನಿಮ್ಮ ಮೇಲೆ ಬೀಳಲಿಕ್ಕೆ ಹೋಗುತ್ತೆ. ಪರಿಶುದ್ಧಾತ್ಮನ ಚಲನೆ ನೀವು ಕಾಣಲಿಕ್ಕೆ ಹೋಗ್ತೀರಾ ಎಂದು ನಂಬುವವರು ಮಾತ್ರ ಗಟ್ಟಿಯಾಗೊಂದು ಆಮೆನ್ ಹೇಳ್ರಿ. ಆಮೆನ್. ಎಣ್ಣೆ ಬಿದ್ದರೆ ಸಾಲ್ತು. ಎಣ್ಣೆ ಬಿದ್ದಿದೆ, ಪವಿತ್ರಾತ್ಮನ ಚಲನೆ ಉಂಟಾಗುತ್ತೆ. ದ ಫ್ರೆಶ್ ಆಯಿಲ್ ಇವತ್ತು ಕೆಲವರ ಮೇಲೆ ಬಿದ್ದಾಗ 2025ರಲ್ಲಿ ಪಾಸ್ಟರ್ಸ್ ಗೆಟ್ ರೆಡಿ, ಸೇವಕರು ರೆಡಿ ಆಗಿರಿ. ಎಣ್ಣೆ ಇದ್ರೆ ಸಾಲದು, ಅದು ಎಣ್ಣೆ ಬೀಳ್ತಿದ್ದ ಆಗ್ಲೇ ಚಲನೆ ಆರಂಭವಾಗುತ್ತೆ. ನಿನ್ನ ಮೇಲೆ ಅಭಿಷೇಕ ತೈಲ ಬೀಳ್ತಾ ಇರುವಾಗಲೇ ಪವಿತ್ರಾತ್ಮನು ತನ್ನ ಕೆಲಸವನ್ನು ಆರಂಭಿಸ್ತಾನೆ. ನಿನ್ನ ಜೀವನದಲ್ಲಿ, ನಿನ್ನ ಕುಟುಂಬದಲ್ಲಿ, ನಿನ್ನ ಸೇವೆಯಲ್ಲಿ, ನೀನು ಹೋಗುವ ಸ್ಥಳಗಳಲ್ಲಿ ಪವಿತ್ರಾತ್ಮನು ಚಲಿಸಲಿಕ್ಕೆ ಆರಂಭ ಮಾಡ್ತಾನೆ. ಈ ರಾತ್ರಿ ಅದನ್ನು ನಾನು ಡಿಕ್ಲೇರ್ ಮಾಡ್ತಾ ಇದ್ದೇನೆ. 2025ರಲ್ಲಿ ದೇವರ ಆ ಕಾರ್ಯವನ್ನು ಮಾಡಲಿಕ್ಕೆ ಹೋಗ್ತಾನೆ. ಅದುವರೆಗೂ ದಾವೀದನು ಯಾರು ಎಂಬುದು ಯಾರಿಗೂ ಗೊತ್ತಿಲ್ಲ. ಆದರೆ ಅವನ ಮೇಲೆ ಎಣ್ಣೆ ಬೀಳ್ತಿದ್ದ ಆಗಲೇ ಯಾರು ಇವನು ಅಂತ ಕಾಣಬೇಕಂಗೆ ಪ್ರಕಟವಾಯಿತು. ಅವನ ತೋಳು ಬಲ ಅಲ್ಲ, ಅವನ ಸ್ನಾಯು ಬಲ ಅಲ್ಲ, ಅವನ ಸಾಮರ್ಥ್ಯ ಅಲ್ಲ, ಅವನ ಮೇಲೆ ಬಿದ್ದ ಅಭಿಷೇಕ ತೈಲ. ಅವನು ಯಾರು ಎನ್ನುವುದನ್ನು ಲೋಕಕ್ಕೆ ತೋರಿಸ್ಕೊಟ್ಟಿದ್ದು. ಆಗಿರುವುದಾದರೆ 2025ರಲ್ಲಿ ನೀನು ಆಲಯದ ಒಳಗಡೆ ಕೇವಲ ಅನ್ಯ ಭಾಷೆ ಮಾತನಾಡಿ ಹೊರಗಡೆ ಯಾರಿಗೂ ಗೊತ್ತಿಲ್ಲದ ವ್ಯಕ್ತಿಯಾಗಿ ಜೀವನ ಮಾಡೋದಲ್ಲ. ಪರಲೋಕದ ದೇವರು ನಿನ್ನ ಮೇಲಿಟ್ಟಿರುವ ಅಭಿಷೇಕವನ್ನು ಅನೇಕರು ಕಾಣತಕ್ಕಂತೆ, ಅನೇಕರು ನೋಡತಕ್ಕಂತೆ ಅದರ ಚಲನೆಯನ್ನು ದೇವರು ರಿಲೀಸ್ ಮಾಡುವ ವರ್ಷ 2025 ಆಗಿರುವಂಥದ್ದಾಗಿದೆ. ಹಳೆ ಒಡಂಬಡಿಕೆಯಲ್ಲಿ ಈ ಎಣ್ಣೆಯನ್ನ 3 ರೀತಿಯಲ್ಲಿ ಹುಯ್ತಾ ಇದ್ರು. 3 ರೀತಿಯಲ್ಲಿ ಈ ಎಣ್ಣೆಯನ್ನ ಒಬ್ಬರ ಮೇಲೆ ಅಭಿಷೇಕ ಮಾಡಬೇಕಾದ್ರೆ ಹುಯ್ತಾ ಇದ್ರು. ಒಂದನೇದಾಗಿ 1 ಸಮುವೇಲನ ಪುಸ್ತಕ 10ನೇ ಅಧ್ಯಾಯ ಅದರ 1ನೇ ವಾಕ್ಯ 10:1. ಆ ಆಳು ಮುಂದೆ ಹೋದಾಗ ಸಮುವೇಲನು ಎಣ್ಣೆ ಕುಪ್ಪಿಯಿಂದ, ಅಂಡರ್ಲೈನ್ ಮಾಡ್ಕೊಡ್ರಿ, 3 ರೀತಿಯ ಎಣ್ಣೆಯನ್ನು ಹುಯ್ಯೋದನ್ನು ನಾವು ಕಾಣ್ತೇವೆ ಹಳೆ ಒಡಂಬಡಿಕೆಯಲ್ಲಿ. ಒಂದನೇದಾಗಿ ಎಣ್ಣೆ ಕುಪ್ಪಿಯಿಂದ ಅವನ ತಲೆಯ ಮೇಲೆ ತೈಲವನ್ನು ಹುಯ್ದು
ಅವನನ್ನು ಮುದ್ದಿಟ್ಟು ಅವನಿಗೆ, ಯೆಹೋವನು ತನ್ನ ಸ್ವಾಸ್ಥ್ಯದ ಮೇಲೆ ಪ್ರಭು ಆಗುವುದಕ್ಕೋಸ್ಕರ ನಿಜವಾಗಿ ನಿನ್ನನ್ನು ಅಭಿಷೇಕಿಸಿದ್ದಾನೆ. ಆಮೆನ್. ಸೌಲನನ್ನ ಕುಪ್ಪಿಯಿಂದ ಅಭಿಷೇಕ ಮಾಡಿದನು. ಮೊದಲದಾಗಿ ಕುಪ್ಪಿಯಿಂದ ಎಣ್ಣೆ ಉಯ್ದು ಅಭಿಷೇಕ ಮಾಡಿದನು. ಆಮೇಲೆ ನನಗೆ ಸ್ವಲ್ಪ ಚಿಂತೆ ಮಾಡಿದೆ. ದಾವೀದನನ್ನು ಅಭಿಷೇಕ ಮಾಡುವಾಗ ಕೊಂಬಿನಿಂದ ಅಭಿಷೇಕ ಮಾಡಿದನು, ಸೌಲನನ್ನ ಅಭಿಷೇಕ ಮಾಡುವಾಗ ಕುಪ್ಪಿಯಿಂದ ಅಭಿಷೇಕ ಮಾಡಿದನು ಅಂತ ಕಾಣ್ತೀವಿ. ಏನಪ್ಪ ಇದಕ್ಕೆ ವ್ಯತ್ಯಾಸ ಅಂದರೆ, ಕುಪ್ಪಿ ಎನ್ನುವುದು ಅದು ಮನುಷ್ಯ ನಿರ್ಮಿಸಿದ್ದು, ಮನುಷ್ಯನ ಕೈ ಕೆಲಸದಿಂದ ಉಂಟಾಗಿದ್ದು. ಆಮೇಲೆ ಕೊಂಬು ಎನ್ನುವುದು ದೇವರು ಸೃಷ್ಟಿ ಮಾಡಿರೋದು. ಆಡಿನ ಕೊಂಬು ಮನುಷ್ಯ ಯಾರು ಮಾಡೋಕ್ಕಾಗಲ್ಲ. ಅದು ಸ್ತೋತ್ರ ಹೇಳಲಿಲ್ಲ, ಮನುಷ್ಯ ಯಾರು ಮಾಡೋಕ್ಕಾಗಲ್ಲ. ಆಮೇಲೆ ವ್ಯತ್ಯಾಸ ಸ್ವಲ್ಪ ಯೋಚನೆ ಮಾಡಿದ್ವಿ. ವ್ಯತ್ಯಾಸ, ದೇವರು ಸೌಲನನ್ನ ಅರಸನಾಗಿ ಮಾಡೋದಕ್ಕೆ ಕಾರಣ, ಇಸ್ರಾಯೇಲ್ ಜನರಿಗೆ ಆ ಕಾಲದಲ್ಲಿ ಅರಸನು ಇರಲಿಲ್ಲ. ಪ್ರತಿ ರಾಷ್ಟ್ರದಲ್ಲೂ ದೇಶದಲ್ಲೂ ಎಲ್ಲರಿಗೂ ಅರಸರಿದ್ದರು. ಆದರೆ ಇಸ್ರಾಯೇಲರನ್ನ ನಡೆಸ್ತಾ ಇದ್ದಿದ್ದು ಸಮುವೇಲನು. ನ್ಯಾಯಾಧಿಪತಿಯಾಗಿ, ಯಾಜಕನಾಗಿ, ಪ್ರವಾದಿಯಾಗಿ ಜನರಿಗೆ ಬೇಕಾದ ಆಲೋಚನೆ ಕೊಟ್ಟು ಸನಾತನ ಮಾರ್ಗದಲ್ಲಿ ನಡೆಸುವಾಗ ಇವರು ಕೂಗಿ ಹೇಳಿದ್ರು, ನಮಗೆ ಉಳಿದ ದೇಶದಲ್ಲಿ ಇರುವ ಅರಸರ ಹಾಗೆ ನಮಗೂ ಒಬ್ಬ ಅರಸನು ಬೇಕು. ಒಂದು ಸಮುವೇಲನ ಪುಸ್ತಕ 8ನೇ ಅಧ್ಯಾಯವನ್ನು ಗಮನಿಸುವಾಗ ಆಗ ಸಮುವೇಲನಿಗೆ ಬಹಳ ದುಃಖ ಆಗುತ್ತೆ. ಸಮುವೇಲನು ಮುದುಕನಾಗ್ತಾ ಇದ್ದಾನೆ, ವಯಸ್ಸಾಯಿತು, ಅವನ ಮಕ್ಕಳು ಅಡ್ಡದಾರಿಗೆ ಹೋಗ್ಬಿಟ್ರು, ಸರಿ ಆಗಲಿಲ್ಲ. ಆ ಸಂದರ್ಭದಲ್ಲಿ ಇವರ ಅರಸನನ್ನು ಕೇಳುವಾಗ ಇವನು ದೇವರ ಬಳಿ ಮೊರೆ ಇಡ್ತಾನೆ ಸಮುವೇಲನು. ಆ ಸಂದರ್ಭದಲ್ಲಿ ದೇವರು ಹೇಳ್ತಾನೆ, ಸಮುವೇಲನೇ, ಅವ್ರಿಗೊಬ್ಬ ಅರಸನನ್ನು ಕೊಡು, ಆರಿಸ್ಕೊಳ್ಳಿ. ಅವರು ನಿನ್ನನ್ನು ತೊರೆಯಲಿಲ್ಲ, ಅವರು ನನ್ನನ್ನೇ ತೊರೆದಿದ್ದಾರೆ. ಲಿಸನ್ ಟು ಮೀ. ನೋಡ್ರಿ, ಬಹಳ ಶ್ರದ್ಧೆಯಿಂದ ಗಮನಿಸ್ರಿ, ಇದಕ್ಕೆ ಬಹಳ ಅರ್ಥ ಇದೆ. ನಾನು ಅಲ್ಲಿಗೆ ಬರ್ತೀನಿ, ಪ್ರವಾದನೆ ಶಬ್ದಕ್ಕೆ ಬರ್ತೀನಿ. ಅವರು ನಿನ್ನನ್ನು ತೊರೆಯಲಿಲ್ಲ, ಅವರು ನನ್ನನ್ನು ತೊರೆದವರಾಗಿದ್ದಾರೆ. ನೀನು ಅವ್ರು ಕೇಳೋ ಹಾಗೆ ಒಬ್ಬ ಅರಸನನ್ನು ಕೊಡು. ಕುಪ್ಪಿಯಿಂದ ಎಣ್ಣೆಯನ್ನು ತೆಗೆದುಕೊಂಡು ಸೌಲನೆಂಬವನನ್ನು ಅಭಿಷೇಕ ಮಾಡ್ತಾನೆ. ಯಾರಾಗಿ? ಇಸ್ರಾಯೇಲರ ಅರಸನಾಗಿ, ಪ್ರಭುವಾಗಿ ಅವನನ್ನು ಅಭಿಷೇಕ ಮಾಡ್ತಾನೆ. ಇಲ್ಲಿ ಗಮನಿಸಬೇಕಾದದ್ದು, ಮಾನುಷಿಕವಾದ ಕೈ, ಮಾನುಷಿಕವಾದದ್ದು, ಆ ಮನುಷ್ಯ ನಿರ್ಮಿಸಲ್ಪಟ್ಟಂಥ ವಸ್ತುವಿನಿಂದ ಅಭಿಷೇಕ ಮಾಡಿದನು. ಅದರ ಎರಡನೇದಾಗಿ ದಾವೀದನನ್ನು ಗಮನಿಸ್ರಿ. ಅವನನ್ನು ದೇವರ ಅಭಿಷೇಕ ಮಾಡಿದ್ದು ಕೊಂಬಿನಿಂದ. ನಾವು ಆರಂಭದಲ್ಲಿ ಓದಿದಂಥ ವಾಕ್ಯದಲ್ಲಿ ಸಮುವೇಲನು ಎಣ್ಣೆಯ ಕೊಂಬನ್ನು ತೆಗೆದುಕೊಂಡು ದಾವೀದನನ್ನ ಸಹೋದರರ ಮಧ್ಯದಲ್ಲಿ ಅಭಿಷೇಕ ಮಾಡ್ತಾ ಇದ್ದಾನೆ. ಕೊಂಬು ಮನುಷ್ಯ ಉಂಟು ಮಾಡೋಕ್ಕಾಗಲ್ಲ, ಕೊಂಬು ದೇವರ ಸೃಷ್ಟಿಯಾಗಿರುತ್ತದೆ, ಅದು ಆಡಿನ ಕೊಂಬಾಗಿರುತ್ತದೆ. ವ್ಯತ್ಯಾಸ, ಸೌಲನನ್ನ ಮತ್ತು ದಾವೀದನನ್ನ ಇಬ್ಬರನ್ನ ದೇವರು ಅಭಿಷೇಕಿಸಿದನು. ಒಬ್ಬನನ್ನ ಕುಪ್ಪಿಯಿಂದ, ಮತ್ತೊಬ್ಬನನ್ನ ಕೊಂಬಿನಿಂದ ಅಭಿಷೇಕ ಮಾಡಿದನು. ಒಬ್ಬನನ್ನ ದೇವರು ಸಮುವೇಲನಿಗೆ ಹೇಳ್ತಾನೆ, ನೋಡ್ರಿ, ಇಬ್ಬರನ್ನು ಅಭಿಷೇಕ ಮಾಡಿದ್ದು ಯಾರು ಗೊತ್ತಾ? ಸಮುವೇಲನೇ. ಇದ್ದೀರಾ ನೀವು? ಇಬ್ಬರನ್ನು ಅಭಿಷೇಕ ಮಾಡಿದ್ದು ಸಮುವೇಲನೇ. ಒಬ್ಬನಿಗೆ ಹೇಳ್ತಾನೆ, ನೀನು ಹೋಗು, ಅವರು ನಿನ್ನನ್ನೆಲ್ಲ ತೊರೆದಿರೋದು ನನ್ನನ್ನು ತೊರೆದಿದ್ದಾರೆ. ಅವ್ರ ಇಷ್ಟ ಪ್ರಕಾರ. ಸೌಲನು
ಜನರ ಇಷ್ಟದ ಪ್ರಕಾರ ಜನರು ಆರಿಸಿಕೊಂಡ ಪ್ರಭು ಆಗಿದ್ದನು. ಆದರೆ ದಾವೀದನು ಹಾಗಲ್ಲ, ದೇವರ ಮನಸ್ಸಿಗೆ ಒಪ್ಪುವ ಮನುಷ್ಯನಾಗಿದ್ದನು. ದಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಇಬ್ಬರಿಗೂ ಇರುವ ವ್ಯತ್ಯಾಸ ಅದಾಗಿದೆ. ಇವತ್ತು ನಾನು ಅದನ್ನು ಏನು ಕೇಳ್ತಾ ಇದ್ದೀನಿ ಅಂದರೆ, 2025ರಲ್ಲಿ ದೇವರು ಆರಿಸಿಕೊಂಡವರು, ದೇವರ ಅಭಿಷೇಕವನ್ನು ಹೊಂದಿಕೊಂಡಿರುವವರು, ಅದಲ್ಲದೆ ಅಲ್ಲಲ್ಲಿಯ ಸ್ತೋತ್ರ ಕಾಕತಾಲಿಕ ಎನ್ನುವ ರೀತಿಯಲ್ಲಿ ಬಂದವರಿಗೂ ಇರುವ ವ್ಯತ್ಯಾಸ 2025ರಲ್ಲಿ ದೇವರು ತೋರ್ಸಕ್ಕೆ ಹೋಗುತ್ತಾನೆ. ನಂಬುವವರು ಮಾತ್ರ ಗಟ್ಟಿಯಾಗೋದು ಆಮೇನ್ ಹೇಳ್ರಿ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ದೇವರ ಆತ್ಮನ ಕೊಂಬಿನಿಂದ ಕೆಲವರನ್ನ ಅಭಿಷೇಕ ಮಾಡ್ತಾನೆ. ಅಭಿಷೇಕ ತೈಲ ಹೊಯ್ದು ಅವನ ಅಭಿಷೇಕ ಮಾಡ್ತಾನೆ. ಕೊಂಬಿನಿಂದ ಮಾಡಿದ ಅಭಿಷೇಕದ ಪ್ರತ್ಯೇಕತೆ ಏನು? 92ನೇ ಕೀರ್ತನೆ, ಸಾಮ್ಸ್ 92 ವರ್ಸ್ 10. 92ನೇ ಕೀರ್ತನೆ ಅದರ 10ನೇ ವಾಕ್ಯ. ಆದರೆ ನನ್ನ ಕೊಂಬನ್ನು ಕಾಡು ಕೋಣದ ಕೊಂಬಿನಂತೆ ಎತ್ತಿದ್ದಿ, ಚೈತನ್ಯ ತೈಲದಿಂದ ನನ್ನನ್ನು ಅಭಿಷೇಕಿಸಿದ್ದಿ. ಫ್ರೆಶ್ ಆಯಿಲ್ ಬರುವಾಗ ಕೊಂಬು ಎತ್ತಲ್ಪಡುತ್ತದೆ. ಅರ್ಥ ಆಗಲಿಲ್ಲ. ನನ್ನ ಕೊಂಬನ್ನು ಕಾಡು ಕೋಣದ ಕೊಂಬಿನಂತೆ ಎತ್ತಿದ್ದಿ. ಎತ್ತುತ್ತೀನಿ ಅಲ್ಲ, ಎತ್ತಿದ್ದಿ. 2025ರಲ್ಲಿ ಕೆಲವರ ಕೊಂಬು ಎತ್ತಲ್ಪಡುತ್ತದೆ. ಹಲ್ಲೆಲೂಯಾ. ನೀನು ತಲೆ ತಗ್ಗೋದಕ್ಕೆ ದೇವರು ಬಿಡೋದಿಲ್ಲ. ನಿನ್ನ ನಾಚಿಕೆಗೆ ಈಡಾಗೋದಕ್ಕೆ ದೇವರು ಬಿಡೋದಿಲ್ಲ. ನಿನ್ನ ಕುಟುಂಬ ತಲೆ ತಗ್ಗೋದಕ್ಕೆ ದೇವರು ಬಿಡೋದಿಲ್ಲ. ನೀನು ಆಶಾಭಂಗ ಪಡೋದಕ್ಕೆ ದೇವರು ಬಿಡೋದಿಲ್ಲ. ಪರಲೋಕದ ದೇವರು ವಾಗ್ದಾನ ಮಾಡ್ತಾ ಇದ್ದಾನೆ, ಕಾಡು ಕೋಣದ ಕೊಂಬಿನ ಹಾಗೆ ನಿನ್ನ ಕೊಂಬು ಎತ್ತಲ್ಪಡುವಂಥದ್ದಾಗಿರುತ್ತದೆ. ಅದು ಒಪ್ಪೋರು ಮಾತ್ರ ಗಟ್ಟಿಯಾಗ ಆಮೇಲೆ ಹೇಳ್ರೆ. ನನ್ನ ಸೇವೆಯಲ್ಲಿ ತಲೆ ಎತ್ತಿರ್ತೇನೆ, ನನ್ನ ಕೊಂಬು ಎತ್ತಲ್ಪಟ್ಟಿರುತ್ತೆ. ಸಭೆಯಾಗಿ ನಾವು ತಲೆ ಎತ್ತಿರ್ತೀವಿ, ಕೊಂಬು ಎತ್ತಲ್ಪಡುತ್ತೆ. ಕೊಂಬು ಎತ್ತಲ್ಪಡುತ್ತದೆ ಅಂದ್ರೆ ಎರಡು ಅರ್ಥ. ದೇರ್ ಇಸ್ ಅ ಟೂ ಮೀನಿಂಗ್. ದೇವರು ನಿನ್ನ ಕೊಂಬನ್ನ ಎತ್ತಲ್ಪಡುತ್ತದೆ ಅಂತ ಹೇಳಿದ್ರೆ, ದ ಫ್ರೆಶ್ ಅನಾಯಿಂಟಿಂಗ್, ಫ್ರೆಶ್ ಆಯಿಲ್ ನಿನ್ನ ಮೇಲೆ ಬರುವಾಗ ನಿನ್ನ ಕೊಂಬು ಎತ್ತಲ್ಪಡುತ್ತೆ. ಎರಡು ಅರ್ಥ. ಒಂದು, ತಯಾರಾಗಿದ್ದೀರಾ? ತಯಾರಾಗಿದ್ದೀರಾ? ಆಮೇಲೆ ನಂಬರ್ 1, ಒಂದು ಇದುವರೆಗೂ ಇಲ್ಲದೆ ಇರುವ ಮಾನ್ಯತೆ ಬರಲಿಕ್ಕೆ ಹೋಗುತ್ತೆ. ನಿನ್ನ ನಿಂದೆಗಳು ಉರುಳಿ ಹೋಗುತ್ತೆ. Come on, somebody shout hallelujah. ನಿನಗೊಂದು ಮಾನ್ಯತೆ ಬರುತ್ತೆ, ಸನ್ಮಾನ ಬರುತ್ತೆ, ಗೌರವ ಬರುತ್ತೆ. ಇದುವರೆಗೂ ಇಲ್ಲದೆ ಇದ್ದ ಮಾನ್ಯತೆ ನಿನಗಾಗಿ ದೇವರು ರಿಲೀಸ್ ಮಾಡಕ್ ಹೋಗ್ತಾನೆ. ಕೆಲವರಿಗೆ ಅರ್ಥ ಆಗಲಿಲ್ಲ. ದೇವರು ಕೆಲವರ ನಿಂದೆಗಳನ್ನು ಉರಿಸ್ತಾನೆ. ಅದರ ಅರ್ಥ, ಕೆಲವರು ನಿಂದಿಸಲ್ಪಟ್ಟಿದ್ದೀರಾ, ಕೆಲವರು ಅವಮಾನಕ್ಕೆ ಹೋಗಿದ್ದೀರಾ, ಕೆಲವರು ತಲೆ ತಗ್ಗುವ ಹಾಗೆ ಆಗಿದೆ, ಕೆಲವರು ಮುಂದೆ ಹೋಗಕ್ಕಾಗದಂಗೆ ಶತ್ರು ನಿಮ್ಮನ್ನು ಆಳಿಸ್ತಾ ಇದ್ದಾನೆ, ನಿಮ್ಮನ್ನು ಹೇಳ್ತಾ ಇದ್ದಾನೆ, ನೀನು ಒಂದು ಕಾಲದಲ್ಲಿ ಉದ್ಧಾರ ಆಗೋದಿಲ್ಲ, ನೀನು ತಲೆ ಎತ್ತೋದಿಲ್ಲ, ನೀನು ತಲೆ ಎತ್ತಕ್ಕೆ ಬಿಡೋದಿಲ್ಲ, ನೀನು ನಾಚಿಕೆಯಿಂದ ತಲೆ ತಗ್ಗಿಸುವಾಗ ಮಾಡ್ತೀನಿ ಅಂತ. ಆದರೆ ಇವತ್ತು ನನ್ನ ದೇವರು ಹೇಳ್ತಾನೆ, ನಿನ್ನ ಅವಮಾನಕ್ಕೆ ಬದಲಾಗಿ ನಾನು ದುಪ್ಪಟ್ಟಾದಂಥ ಮಾನ ನಿನಗೆ ಸಲ್ಲಿಸಲಿಕ್ಕೆ ಹೋಗ್ತೇನೆ. ನಿನ್ನ ನಿಂದೆಗೆ ಬದಲಾಗಿ ನಾನು ನಿನ್ನನ್ನು ಗೌರವಿಸುವುದಕ್ಕೆ ಹೋಗ್ತೇನೆ, ಸನ್ಮಾನ ಮಾಡಲಿಕ್ಕೆ ಹೋಗ್ತೇನೆ. ನೀನು ಪ್ರಶಂಸೆಗೆ ಪಾತ್ರನಾಗುತ್ತೀಯಾ? ಈ ವರ್ಷ ಕೆಲವು ಕುಟುಂಬಗಳಲ್ಲಿ ಇರುವ ನಿಂದೆ, ಬಡತನ, ಶಾಪಗಳಿಂದ ದೇವರು ಬಿಡಿಸಿ
ತಾಜಾ ಎಣ್ಣೆಯ ಮೂಲಕ ಕೆಲವರ ನಿಂದೆಗಳನ್ನು ದೇವರು ಮಾರ್ಪಡಿಸ್ತಾನೆ. ಆ ಕುಟುಂಬಗಳನ್ನು ಪ್ರಶಂಸೆಗೆ ಪಾತ್ರರಾಗುವಂತೆ ದೇವರು ಸನ್ಮಾನಿಸುತ್ತಾನೆ. ಇವತ್ತು ಆಮೇನ್ ಹೇಳ್ದೆ ಇರೋರು ಅದು ಕಾಣುವಾಗ ನೀವು ಆಮೇನ್ ಹೇಳ್ತೀರಾ. ನಂಬರ್ 2, ಕೊಂಬು ಎತ್ತಲ್ಪಡುತ್ತದೆ ಅಂದರೆ ಎರಡನೇದಾಗಿ ಅದು ಶಕ್ತಿಯನ್ನು ತೋರಿಸ್ತದೆ. ದಟ್ ಶೋಸ್ ದ ಪವರ್. ಶಕ್ತಿಯನ್ನು ತೋರಿಸ್ತದೆ. ದೇವರಾತ್ಮನು ಹೇಳಿದನು, ಈ ವರ್ಷ ಇದು ಹೇಳಿದಾಗ ಎಷ್ಟು ಜನ ಸ್ತೋತ್ರ ಹೇಳ್ತಿರೋ ನನಗೆ ಗೊತ್ತಿಲ್ಲ. ನಾನು ಪರಿಶುದ್ಧಾತ್ಮನ ಹೇಳಿದ ಹಾಗಾಗಿ ಬರೆದಿಟ್ಟಿದ್ದೀನಿ. ಆಲೋಚನೆ, ಈ ವರ್ಷ ದೇವರಾತ್ಮನು ಕೆಲ ಶತ್ರುಗಳನ್ನು ಇರಿದು ಓಡಿಸುವ ಅಧಿಕಾರ, ಶಕ್ತಿಯನ್ನು ತೋರಿಸುವುದೇ ಈ ಕೊಂಬು. ಕೆಲ ಶತ್ರುಗಳನ್ನು ಇರಿದು ಓಡಿಸುವ ಅಂದ್ರೆ ಹಲ್ಲೆಲೂಯ, ಭೂಮಂಡಲದ ಕೊನೆಯವರೆಗೂ ಜನಾಂಗಗಳನ್ನು ಓಡಿಸುವ ಅಧಿಕಾರ, ಶಕ್ತಿಯನ್ನ 2025ರಲ್ಲಿ ದೇವರು ಸಭೆಯ ಮೇಲೆ, ಕೆಲ ವ್ಯಕ್ತಿಗಳ ಮೇಲೆ, ಕುಟುಂಬಗಳ ಮೇಲೆ ದೇವರು ರಿಲೀಸ್ ಮಾಡ್ತಾ ಇದ್ದಾನೆ. ಆ ವ್ಯಕ್ತಿ ನೀನಾಗಿದ್ರೆ ಅದು ನನಗುಳ್ಳದು ಅಂತ ಹೇಳಿ ಈ ವಾಗ್ದಾನ ಹಿಡಿಯಿರಿ. ಕೆಲ ಶತ್ರುಗಳು ನಿನ್ನನ್ನು ಮುಂದಕ್ಕೆ ಬಿಡೋದಿಲ್ಲ, ನಿನ್ನ ಆಶೀರ್ವಾದ ಹಿಡಿಯೋದಕ್ಕೆ ಬಿಡೋದಿಲ್ಲ, ವಾಗ್ದಾನ ನೆರವೇರೋದಕ್ಕೆ ಬಿಡೋದಿಲ್ಲ ಎಂದು ವಾದಿಸಿದ ಶತ್ರುಗಳನ್ನು ಇರಿದು ಓಡಿಸುವುದಕ್ಕೆ ದೇವರು ನಿನ್ನ ಕೊಂಬುಗಳನ್ನು, ಅಧಿಕಾರವನ್ನ, ಶಕ್ತಿಯನ್ನ ಕೊಡ್ತಾನೆ.